ವಂದಿಸಿ ಆಡಳಿತ ಸಮಿತಿಯ ಸಂತರಣ ಹಾಗೂ ನನ್ನ ಆತ್ಮೀಯ ಮಿತ್ರರು ಹಾಗೂ ಎಲ್ಲ ಸೇರಿದ ಎಲ್ಲ ಅಭಿಮಾನಿಗಳೇ, ಈ ಆಯ್ಕೋಡಿ ಕ್ಷೇತ್ರದ ಭಕ್ತಾದಿಗಳು, ನಮಗೆ ಕರ್ಮದರ್ಶಿಗಳು ಹಾಗೂ ನಾವೆಲ್ಲರೂ ಸೇರಿ ಒಂದು ಸೇವೆಗೆ ಅವಕಾಶ ಕೊಡ್ತಾ ಇದ್ದೀವಿ. ನಮಗೆ ಬಹಳ ಸಂತೋಷ. ರಾಮಂಜಿ ಮೇಳ ಪ್ರಾರಂಭವಾಗಿ 6 ವರ್ಷ ಆಯಿತು. ಸತತ 4 ವರ್ಷಗಳಿಂದ ಈ ಜಾತ್ರಾ ಸಮಯದಲ್ಲಿ ನಮಗೆ ದೊಡ್ಡ ಅವಕಾಶ ಸಿಕ್ಕಿದೆ. ಇಲ್ಲಿ ಯಾವತ್ತು ಅವಕಾಶ ಸಿಕ್ಕಿದೆಯೋ ಆ ನಂತರ ಆ ತಾಯಿ ನಮ್ಮ ಕೈ ಬಿಟ್ಟರೆ ಎನ್ನುವುದು ಇದು 100% ಸತ್ಯವಾದ ಮಾತು. ಯಾಕೆಂತ ಹೇಳಿದ್ರೆ ನಮ್ಮ ಮೇಳದ ಪ್ರಗತಿ ಅದು ಮುಂದೆ ಸಾಗ್ತಾ ಇದೆ. ಅದಕ್ಕೆ ಧರ್ಮದರ್ಶಿಗಳ ಆಶೀರ್ವಾದವೂ ಹೌದು. ಅವರೊಂದು ನಿಷ್ಕಲ್ಮಶ ಮನಸ್ಸಿನಿಂದ ತಾಯಿಯ ಮುಂದೆ ಒಂದು ಪ್ರಾರ್ಥನೆ ಮಾಡಿದ್ರೆ ಎಂಬುದಾಗಿದ್ರೆ ನಮಗೆ ಅದಕ್ಕಿಂತ ದೊಡ್ಡ ಸಂತೋಷ ಸೌಭಾಗ್ಯ ಮತ್ತೊಂದಿಲ್ಲ. ಅದು ಖಂಡಿತ ನೆರವೇರುತ್ತೆ. ಅನೇಕ ಸಾವಿರಾರು ಮಾತ್ರ ಲಕ್ಷಾಂತರ ಭಕ್ತಾದಿಗಳು ಊರ ಪರವೂರಿನಿಂದ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಆನಂತರ ನಮ್ಮಲ್ಲಿ ತುಂಬಾ ಜನ ನಾವು ಬೇರೆ ಬೇರೆ ಊರುಗಳಿಗೆ ಹೋಗುವಾಗ ಹೇಳುವರಿದ್ದಾರೆ, ಆಲಿಕೋಡಿ ಕ್ಷೇತ್ರದ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಅಂತ. ಅವಾಗ ನಾನು ಹೇಳ್ತೇನೆ, ನಾನು ಅಲ್ಲಿ ಒಬ್ಬ ಭಕ್ತ ಅಂತ. ನನಗೆ ಅದೊಂದು ಹೆಮ್ಮೆ, ತುಂಬಾ ಸಂತೋಷ. ಆವಾಗ ಹೇಳಿಕೆ ನನಗೆ ನಮ್ದು ಪ್ರತಿ ವರ್ಷ ಜಾತ್ರಾ ಸಂದರ್ಭದಲ್ಲಿ ನಮಗೂ ಒಂದು ಸೇವೆಗೆ ಅವಕಾಶ ಕೊಡ್ತಾರೆ ಧರ್ಮದರ್ಶಿಗಳು. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಪಾವಂಜೆ ಮೇಳ ಅಂತ ಹೇಳಿದ್ರೆ ಅದು ಆಲಿಕೋಡಿಗೆ ತುಂಬಾ ಹತ್ತಿರದ ಮೇಳ. ಆ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಅದು ಸುಬ್ರಹ್ಮಣ್ಯನಿಗೂ ಬಹಳ ಆಶೆ ಎಂಬುದಾಗಿ ನಾನು ಗ್ರಹಿಸಿದ್ದೇನೆ. ಸುಬ್ರಹ್ಮಣ್ಯ ಪ್ರತಿ ವರ್ಷ ಇಲ್ಲಿ ಒಂದು ಸೇವೆ ತಗೊಳ್ಳಬೇಕು ಎಂಬುದಾಗಿ ಗ್ರಹಿಸಿದ್ದಾರೆ. ಯಾಕಂತೇಳಿದ್ರೆ ತಾಯಿ ದುರ್ಗೆಯ ಮಗ ಸುಬ್ರಹ್ಮಣ್ಯ ನಮ್ಗೆಲ್ಲರಿಗೂ ಗೊತ್ತು. ಅದಕ್ಕೆ ನನ್ನ ಮಗನನ್ನು ಇಲ್ಲಿ ಕರೆಸಬೇಕು ಅಂತ ತಾಯಿಗೆ ಮನಸ್ಸಿದ್ರೆ ಅದನ್ನು ಅಡ್ಡಗಟ್ಟವರು ಯಾರಿದ್ದಾರೆ ಹೇಳಿ. ಆದ ಕಾರಣ ನಮಗೆ ಆ ಸೌಭಾಗ್ಯ ನಮಗೆ ದೊಡ್ಡದಾಗಿ ದೊರೆತಿದೆ. ಅದಕ್ಕೆ ಈ ಕ್ಷೇತ್ರದ ಧರ್ಮದರ್ಶಿಗಳಿಗೆ ಹಾಗೂ ನಿಮಗೆಲ್ಲರಿಗೂ ನಾನು ಪ್ರತ್ಯೇಕವಾದ ಅಭಿನಂದನೆಗಳನ್ನು ಪಾವಂಜೆ ಕ್ಷೇತ್ರದ ವತಿಯಿಂದ ನಮ್ಮ ಪಾವಂಜೆ ಮೇಳದ ಎಲ್ಲ ಕಲಾವಿದರುಗಳ ಪರವಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕ್ಷೇತ್ರದ ಭಕ್ತಾದಿಗಳಿಗೆ ಇನ್ನಷ್ಟು ಒಳ್ಳೆಯದಾಗಿ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನಮಗೆಲ್ಲರಿಗೂ ಸಿಗಲಿ. ನಾವೆಲ್ಲರೂ ತಾಯಿಯಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ನಮ್ಮ ಸೇವೆಯನ್ನು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಸೇವೆಯನ್ನು ಧರ್ಮದರ್ಶಿಗಳು ಈ ಆಡಳಿತ ಮಂಡಳಿ ಮಾಡ್ತಾ ಇದೆ. ಆ ಧರ್ಮದರ್ಶಿಗಳಿಗೆ ತಾಯಿಯ ಸಂಪೂರ್ಣ ಅನುಗ್ರಹ ಸಿಕ್ಕಿ ಇನ್ನಷ್ಟು ಭಕ್ತರು ಹರಿದು ಬಂದು ಆ ಭಕ್ತರ ಸಮಸ್ಯೆಯ ಪರಿಹಾರ ಆಗುವ ಹಾಗೆ ಆಗಲಿ ಎಂಬುದಾಗಿ ನಾವೆಲ್ಲರೂ ಸೇರಿ ನಾವು ನಂಬಿದ ದೈವದೇವರಲ್ಲಿ ಬಿಡೋಣ. ನಮಗೆ ಇಂಥದ್ದೇ ಅವಕಾಶ ಮಾಡಲಿಕ್ಕೆ ದೇವರು ಆರೋಗ್ಯವನ್ನು ಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಹೇಳುತ್ತಾ, ನನಗೆ ಗೌರವಾರ್ಪಣೆ ಪ್ರತಿ ವರ್ಷ ಬಹಳ ಭಕ್ತಿಯಿಂದ, ಬಹಳ ಪ್ರೀತಿಯಿಂದ, ಬಹಳ ಅಭಿಮಾನದಿಂದ ಮಾಡ್ತಾ ಇದ್ದಾರೆ. ನಾನು ಏನು ಸೇವೆ ಮಾಡಿದ್ದೇನೆ ಎಂಬುದಾಗೆಲ್ಲ ತಾಯಿಯ ಸೇವೆಯನ್ನು, ಆ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಷ್ಟೇ. ಎಲ್ಲ ನಿಮ್ಮಂತವರ ಅನುಗ್ರಹ. ನಮ್ಮ ನಿರೂಪಕರು ಎಷ್ಟು ನನ್ನ ಬಗ್ಗೆ ಹೇಳಿದ್ರು ಕೂಡ ನಾನು ಅದರಲ್ಲಿ ನಿಮಿತ್ತ ಮಾತ್ರ. ಕಲಾವಿದರು ಯಕ್ಷಗಾನದಲ್ಲಿ ಸಾವಿರಾರು ಕಲಾವಿದರು ಆಗಿ ಹೋಗಿದ್ದಾರೆ. ಆದರೆ ಇಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಅದಕ್ಕೆ ನನ್ನ ಸಾಧನೆ ಕಾರಣ ಅಲ್ಲ, ದೇವರು ನನ್ನದಕ್ಕೆ ನೇಮಕ ಮಾಡಿದ್ದಾರೆ ಅಷ್ಟೇ ನಾನು ಭಾವಿಸ್ತೇನೆ. ನನಗಿಂತ ಸಾಧನೆ ಎಷ್ಟೋ ಮಾಡಿದವರು ಅನೇಕ ಕಲಾವಿದರುಗಳಿದ್ದಾರೆ. ಆದರೆ ನನ್ನನ್ನು ಆ ತಾಯಿ ದುರ್ಗೆ ಹಾಗೂ ಸುಬ್ರಹ್ಮಣ್ಯ ನೇಮಕ ಮಾಡಿದ್ದಾರೆ. ಅದು ನನ್ನ ಸೌಭಾಗ್ಯ, ನನ್ನ ಪೂರ್ವಜರು ಮಾಡಿದ ಸೌಭಾಗ್ಯ ಎಂಬುದಾಗಿ ಭಾವಿಸ್ತೇನೆ. ನಿಮ್ಮಂತ ಅನೇಕ ಬಂಧುಗಳು ದೇವದರ್ಶಕರು ಹೋಗಿದ್ದಾರೆ, ನಮ್ಮ ಬಂಟ್ವಾಳದ ನಮ್ಮ ವಾಡ ಆತ್ಮೀಯರು, ಇವರೆಲ್ಲರೂ ನಮಗೆ ಹೆಗಲು ಕೊಟ್ಟು ನಮ್ಮ ಫೌಂಡೇಶನ್ ಜೊತೆ ದುಡಿದ ಕಾರಣ ನಮಗೆ ಇದನ್ನು ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಎಲ್ಲ ಪಾವಂಜೆ ಮೇಳದ ಕಲಾವಿದರು ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದ ಕಾರಣ ಇದನ್ನು ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಒಂದು ಒತ್ತಡ ಇಲ್ಲದೆ ನನಗೆ ಮುಂದೆ ಸಾಗಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಆಗಿದೆ. ಆದ ಕಾರಣ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಂದು ಕರೆವಾಗಿ ಧರ್ಮದರ್ಶಿಗಳ ಪಾದಕ್ಕೆ ಮತ್ತೊಮ್ಮೆ ವಂದಿಸುತ್ತಾ ಎರಡು ಮಾತನ್ನು ತಾಯಿ ಜಗದಂಬೆಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ.